ಫ್ಯಾಷನ್ ಶೋ ಇರ್ಬೋದು, ಆಮೇಲೆ ಮೆಮರೈಸಿಂಗ್ ಗೇಮ್ ತುಂಬಾ ಎಂಜಾಯ್ ಮಾಡಿದ್ವಿ. ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಮತ್ತೆ ನಮಗೆ ಕೊಟ್ರಲ್ಲ, ಇಟ್ ವಾಸ್ ವೆರಿ ನೈಸ್. ನಮಗೆ ಮೆಮೊರಿ ಗೇಮ್ ತುಂಬ ಇಷ್ಟ ಆಯಿತು. ಒಬ್ಬರಿಂದ ಒಬ್ರಿಗೆ ಪಾಸ್ ಆಗುತ್ತಲ್ಲ, ಅದು ಹೇಳಿದ್ದು 9, 7, ಆಮೇಲೆ ನಾನು ಪ್ರೆಸೆಂಟ್ ಮಾಡಿದ್ದು 10. ಇದು ತುಂಬ ಎಂಜಾಯ್ ಮಾಡಿದ್ವಿ. ಕಿಟ್ ಚೆನ್ನಾಗಿತ್ತು, ಆನ್ ಸ್ಪಾಟ್ ಕೊಟ್ಟು ಅವಾಗಲೇ ಮಾಡಿ ಎಲ್ಲ ಟಾಸ್ಕು ಡಿಫ್ರೆಂಟ್ ಆಗಿತ್ತು. ಒಂದು ಟಾಸ್ಕಲ್ಲಿ ವಿ ಎಂಜಾಯ್ ದ ಟೀಮ್ ಗ್ರೂಪ್ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗಿತ್ತು. ಎಸ್ಪೆಷಲಿ ದ ಬಲೂನ್ ಒನ್, ಅದು ಸ್ಟ್ರಾಟಜಿ ಯೂಸ್ ಮಾಡಿದ್ವಿ. ಬಿಕಾಸ್ ಅದಕ್ಕೆ ಮುಂಚೆ ಟೀಮ್ ಎಲ್ಲ ಏನು ಮಾಡಿದ್ರು, ಏನು ಮಿಸ್ಟೇಕ್ ಆಗಿತ್ತು ಅಂತ ನಾವು ಅದನ್ನು ಯೂಸ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಕ್ರೇಜಿ ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ನಾನು ಆ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ, ಸೊ ನನಗೆ ಅವತ್ತೇ ಆ ಸ್ಟೇಜ್ ಮೇಲೆ ನನಗೆ ಗೊತ್ತಾಗಿದ್ದು ಕೂಡ. ಭಾಳ ನಾನು ಟೆನ್ಷನ್ ಆಯಿತು, ಹೇಗೆ ಮಾಡ್ತೀವೋ ಅಂತ ಹೇಳಿ. ಎಲ್ಲ 6 ಟಾಸ್ಕ್ ಕೂಡ ತುಂಬ ಟಫ್ ಆಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಲೈಕ್ ಫ್ಯಾಷನ್ ಶೋ. ಎಲ್ಲರೂ ಟ್ಯಾಲೆಂಟ್ನು ನೋಡೋ ಒಂದು ಆಪರ್ಚುನಿಟಿ ಸಿಕ್ತು. ನಮ್ಮ ಟ್ಯಾಲೆಂಟ್ನು ತೋರಿಸೋ ಒಂದು ಆಪರ್ಚುನಿಟಿ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಟೈಮ್ ಕನ್ಸ್ಟೆಂಟ್, ಆ ಟೈಮ್ ಒಳಗೆ ನೀವು ಇರೋ ರಿಸಲ್ಟ್ಸನ್ನು ಎಲ್ಲ ತೊಗೊಂಡು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬೇರೆಯವ್ರು ಮಾಡಬೇಕಿದ್ರೆ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂದರೆ ನಾವೇ ಮಾಡಬೇಕಿದ್ರೆ ಏನಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಯಿತು. ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಕ್ಲಾಪ್ ಟು ಯೋರ್ಸೆಲ್ಫ್. ಲೇಡಿ ಆಫ್ ದ ರೌಂಡ್. Any guesses who is the lady of the round? Lady of the round ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅವ್ರ ಪರ್ಫಾರ್ಮೆನ್ಸ್, ಅವ್ರು ಹೆಂಗೆ ತಮ್ಮನ್ನು ರೆಪ್ರೆಸೆಂಟ್ ಮಾಡ್ಕೊಂಡ್ರು, ಅವ್ರ ಡಿಸಿಪ್ಲಿನ್, ಅವ್ರ ಟ್ಯಾಲೆಂಟ್, ಫಿಸಿಕಲ್ ಸ್ಟ್ರೆಂತ್, ಅವ್ರ ಎನರ್ಜಿ ಲೆವೆಲ್, ಇದೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ರೌಂಡ್ 1 ಲೇಡಿ ಆಫ್ ದ ರೌಂಡ್ನ ಸೆಲೆಕ್ಟ್ ಮಾಡಿದ್ದೀವಿ. All the 16 contestants are really best, but still there is always one best. The lady of the round for round 1 is ready? Yes. Okay, so here I announce the lady of the round for round 1 is Kavita Sanjay from Chanakya. Cheer up. Lady of the round announce ಮಾಡಾಗಿದೆ. Next we have best mentor of the round. Best mentor for round 1, Shantala Anup Singh for the team Dhairya and Shaurya. Clap. Now I'm going to announce the best team. ಕೊನೆಯದಾಗಿ best team suggestions. Best team. One minute. ಅವರಿಬ್ರು ಮಾತೇ ಆಡ್ತಾ ಇಲ್ಲ. ಯಾರವರು? Talk. Not you both. Talk. Chatura is the best. ಈಗ ಬರ್ತಾ ಇದೆ ವಾಯ್ಸ್. Shaurya was best in shouting. So here I announce the least team first. I'm remembering the performances. So the least team for round 1 is no more suspense. The least team for round 1 is team. It's later. Once again, team number 3, any suggestions? Chatura! Dhairya! Opposite war, I can see that. ಏನು ಇಲ್ಲ, ಏನು ಪರ್ಫಾರ್ಮ್ ಮಾಡಿದ್ರು ಏನು ಅದೇನು ನೋಡೋದು ಬೇಡ. ಅವ್ರು ನಮ್ಗೆ ಹೇಳಿದ್ರು ನಾವು ಅವ್ರಿಗೆ ಹೇಳೋಣ.
opposite one. Team number 3 is team number 3, the second least performer, is neither Chatura nor Shaurya, it's Dhairya. Well, again, clap for them, guys. Booster for round 2 and round 3, but still, not bad, do well. Okay? Now, it's time for second least performer and one best team. So this is the last thing that I'm going to announce. Now you need to shout out. Chatura! 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 Okay. Hold your hands. We are holding it. Yenilli coordination illa. Okay. She's dancing. So the best team for round 1. Okay. So the best team for round 1 is Shaurya. Okay, so cheer up for Team Chatura. Clap for them. Elimination part Lady Born season 2 ina ತುಂಬಾ ಯೂನಿಕ್ ಆಗಿದೆ. ಇಲ್ಲಿ ಜಡ್ಜಸ್ ಸ್ಕೋರ್ಸ್ ಮೇಲೆ ಅಥವಾ ಏನಾದರೂ XYZ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ಎಲಿಮಿನೇಷನ್ ಆಗಲ್ಲ. ನಿಮ್ಮ ಟೀಮ್ ಅವರೇ ಜಡ್ಜ್ ಮಾಡಬೇಕು ಯಾರು ವೀಕ್ ಪರ್ಫಾರ್ಮರ್ ಅಂತ. ಟೀಮ್ ಅವರೇ ಡಿಸಿಷನ್ ತಗೋಬೇಕು. ದಿಸ್ ಇಸ್ ಅ ಡೇಂಜರ್ ಝೋನ್. ಸೊ ನೀವೇ ನಿಮ್ಮ ಟೀಮ್ ಮೆಂಬರ್ಸ್ನ ಡೇಂಜರ್ ಝೋನಲ್ಲಿ ಕಳಿಸ್ಬೇಕು. ಆ್ಯಂಡ್ ಡೇಂಜರ್ ಝೋನಲ್ಲಿ ಬರೋರು ಎಲಿಮಿನೇಟ್ ಆಗ್ತಾರೆ. ಇನ್ನೊಂದು ಟ್ವಿಸ್ಟ್ ಇದೆ. There is no elimination for best team. Clap for them. Okay, chill. Guys, chill. We have the process. Okay. So least team, Chanaksha team inda 3 contestants na kalsi. Dhairya team inda 2 contestants. Chatura team inda 2 contestants. No personal front. Think professionally, think from a talent point of view. Decide, you have 5 minutes from now. Quickly send your team members with me here in the danger zone. Your time starts now. Time up, guys. Time up. Stop the discussion. Stop ಮಾಡಿ. ರೆಡಿ ಇದ್ದೀರಾ? ಚಾಣಕ್ಯ ಟೀಮ್, ಚತುರ ಟೀಮ್. ಯಾಕೆ? ಫೀಲಿಂಗ್ ವೆರಿ ಡಿಫಿಕಲ್ಟ್ ಬಿಕಾಸ್ ಈಚ್ ಒನ್ ಇಸ್ ಸ್ಟ್ರಾಂಗ್. ಒಬ್ಬರೊಬ್ರು ಒಂದೊಂದು ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಯಾರನ್ನ ಎಲಿಮಿನೇಟ್ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮತ್ತು ಎಲ್ಲರದು ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂದರೆ ಒಂದು ವೀಕ್ ಪಾಯಿಂಟ್ ಇದ್ದೇ ಇರುತ್ತೆ. ವಿಲ್ ಗಿವ್ ಅವರ್ 100% ಟು ವಿನ್. ಇಫ್ ವಿ ಆರ್ ಈವನ್ ಆನ್ ದ ನಂಬರ್ 99 ವಿ ಆರ್ ಔಟ್. ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು. ಸೊ ಯು ಶುಡ್ ಬಿ ರೆಡಿ ಟು ಈದರ್ ವಿನ್ ಆರ್ ಲೂಸ್. ಗೇಮ್ ರೂಲ್ ಯು ಹ್ಯಾವ್ ಟು ಥಿಂಕ್. ನಾನು ಟೀಮ್ ಚಾಣಕ್ಯ ಮತ್ತು ಟೀಮ್ ಧೈರ್ಯಗೆ ಕೇಳುವವರೆಗೂ ನೀವು ಡಿಸಿಷನ್ ನಮ್ಗೆ ಹೇಳಬೇಕು. ಸೊ ಪ್ಲೀಸ್ ಫಾಲೋ ದ ಪ್ರೊಸೀಜರ್ ಆ್ಯಂಡ್ ರೂಲ್ಸ್. ಓಕೆ, ಆಲ್ ದ ಬೆಸ್ಟ್. ಯು ಹ್ಯಾವ್ ಅನದರ್ 1 minute. ಥಿಂಕ್ ಕ್ವಿಕ್ಲಿ. ಟೀಮ್ ಧೈರ್ಯ ಕಂಟೆಸ್ಟೆಂಟ್ಸ್ ಯಾರು? ಬಿ ಬೋಲ್ಡ್, ಕಮ್ ಓವರ್. ಧೈರ್ಯ ಟೀಮಿಂದ ಐಶ್ವರ್ಯ ಮತ್ತು ವಿಜಯ್ ಅವ್ರು ಬಂದಿದ್ದಾರೆ. ಟೀಮ್ ಚಾಣಕ್ಯ ಅಶ್ವಿನಿ, ಪುಷ್ಪಾಂಜಲಿ ಮತ್ತು ನಾಗಲಕ್ಷ್ಮಿ ಅವ್ರು ಬಂದಿದ್ದಾರೆ. ಗುಡ್ ಗೈಸ್. ಟೀಮ್ ಚತುರ ರೆಡಿ? ಬನ್ನಿ, ಇಬ್ರು ಬನ್ನಿ. 7 contestants ಇದ್ದೀರಾ ಡೇಂಜರ್ ಝೋನಲ್ಲಿ. ಹೌ ಆರ್ ಯು ಫೀಲಿಂಗ್? ಬೆಸ್ಟ್ ಪರ್ಫಾರ್ಮರ್ ನಮ್ಮ ಗ್ರೂಪಲ್ಲಿ ಇರೋದೇ 4 members. 3 members ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ವಿ ಚೂಸ್ ಕವಿತಾ ದೇರ್ ಆಲ್ರೆಡಿ. ಸೊ ವಿ 3 ಕೇಮ್. ಫ್ಯಾಷನ್ ಶೋನಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು ನಮ್ಮದು. ಮತ್ತು
ಮೆಮರಿ ಇದರಲ್ಲಿ ಅದರಲ್ಲೂ ಕೂಡ ಒಂದು 2-3 ಪಾಯಿಂಟ್ಸ್ ಮಿಸ್ ಆಗಿರ್ಬೋದು. ಸ್ಕಿಟ್ಟಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮ್ಸಲ್ಲೂ ಚೆನ್ನಾಗೇ ಆಡಿದ್ದೀವಿ. ಐ ಡೋಂಟ್ ಫೀಲ್ ವಿ ಶುಡ್ ಗೆಟ್ ಎಲಿಮಿನೇಟೆಡ್. ಇದರಲ್ಲಿ ಏನನ್ನ ಸ್ವಲ್ಪ ನಂದು ತುಂಬಾ ಪ್ರಾಬ್ಲಮ್ ಇದೆ ಅನ್ಕೊತಾ ಇದೆ. ಐ ಥಿಂಕ್ ಐ ಆಮ್ ನಾಟ್ ಏಬಲ್ ಟು ಅಡ್ಜಸ್ಟ್. ಅದೇ ನನ್ನ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಫ್ಯಾಷನ್ ಶೋನಲ್ಲಿ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನೇ ವಾಲಂಟ್ರಿ ಆಗಿ ನಾನು ಬಂದಿರೋವಂಥದ್ದು. Thank you everyone for your feedbacks. But as I said, if there is someone best, there should be someone least, right? So give your 100%. Even if you get eliminated, ಇದೊಂದು ಒಳ್ಳೆ ಲರ್ನಿಂಗ್. ಇದೆಲ್ಲ ಮಾಡಿದ್ವಿ ಅನ್ನೋ ಮೆಮೊರಿ. ನೆಕ್ಸ್ಟ್ ಟೈಮ್ ನಿಮಗೆ ಟ್ರೈ ಮಾಡೋಕ್ಕೆ ಅವಕಾಶ, ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಹತ್ರ ಅಂತ ಹೇಳಬಹುದು. ದಿಸ್ ಇಸ್ ಅ ಗುಡ್ ಲರ್ನಿಂಗ್. ಇಲ್ಲೊಂದು ಅನೌನ್ಸ್ಮೆಂಟ್ ಇದೆ. ಎಲ್ಲ 7 ಕಂಟೆಸ್ಟೆಂಟ್ಸ್ ಇಲ್ಲಿ ಡೇಂಜರ್ ಝೋನಲ್ಲಿರೋರು ಎಲಿಮಿನೇಟ್ ಆಗಲ್ಲ. ಎಲಿಮಿನೇಟ್ ಆಗೋರು ಬರೀ 4 ಜನ. ಸೊ ಔಟ್ ಆಫ್ 7, 3 ಸೇಫ್ ಆ್ಯಂಡ್ 4 ಎಲಿಮಿನೇಟೆಡ್. ಧೈರ್ಯ ಟೀಮಿಂದ 2 ಕಂಟೆಸ್ಟೆಂಟ್ಸ್ ಡೇಂಜರ್ ಝೋನಲ್ಲಿದ್ದಾರೆ, ಐಶ್ವರ್ಯ ಮತ್ತು ವಿಜಯ ನಾಯಕ್. ಒಬ್ಬರು ಸೇಫ್ ಆಗ್ತಾರೆ, ಒಬ್ಬರು ಎಲಿಮಿನೇಟ್ ಆಗ್ತಾರೆ. ವಿತ್ ನೋ ಮೋರ್ ಸಸ್ಪೆನ್ಸ್, ಧೈರ್ಯ ಟೀಮಿಂದ ಸೇಫ್ ಆಗೋರು ಐಶ್ವರ್ಯ. ಕ್ಲಾಪ್ ಫಾರ್ ಹರ್. ಆ್ಯಂಡ್ ವಿಜಯ, ನಿಮ್ಮ ರಾಜ್ಕುಮಾರ್ ಡ್ಯಾನ್ಸ್ ನಾವೆಲ್ಲ ನೆನೆಸ್ಕೋತೀವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಡೂ ಟ್ರೈ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಚತುರ ಟೀಮಿಂದ ಒಬ್ರು ಸೇಫ್ ಆಗ್ತಾರೆ, ಒಬ್ರು ಎಲಿಮಿನೇಟ್ ಆಗ್ತಾರೆ. ಯಾವುದೋ ಒಂದೆರಡು ಇದರಲ್ಲಿ ಚೆನ್ನಾಗಿ ಮಾಡಿಲ್ದೇ ಇರ್ಬೋದು ನಾನು, ಬಟ್ ಅದರ್ಸ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. Whatever I have done, everything was out of box. ಯಾವತ್ತೂ ಎಲ್ಲೂ ಮಾಡಿರಲಿಲ್ಲ. This was the first time I have done everything and I have given my best. We want Sucheta to come. You want? Cheta to come back. With no more suspense, safe agoru Sucheta. All the best. You really did well. I loved your dance, your outfit. Everything was best. Thank you so much. Do ಡೇಂಜರ್ ಝೋನ್ ಟೀಮ್ ಚಾಣಕ್ಯ ಟೀಮಿಂದ 3 ಕಂಟೆಸ್ಟೆಂಟ್ ಇದ್ದಾರೆ, ನಾಗಲಕ್ಷ್ಮಿ, ಅಶ್ವಿನಿ, ಪುಷ್ಪಾಂಜಲಿ. 3 ಜನರಲ್ಲಿ ಒಬ್ರು ಸೇಫ್, ಇಬ್ರು ಎಲಿಮಿನೇಟ್. ಯಾರು ಸೇಫ್ ಆಗಬೇಕು? ಅಶ್ವಿನಿ ಸೇಫ್ ಆಗಬೇಕಾ? ಫಸ್ಟ್ ಎಲಿಮಿನೇಷನ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್. ಚಾಣಕ್ಯ ಟೀಮಿಂದ ಮೊದಲನೇ ಎಲಿಮಿನೇಷನ್ ಮತ್ತೆ ನಾಗಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ. ಒಬ್ರು ಸೇಫ್, ಒಬ್ರು ಎಲಿಮಿನೇಟ್. ವಿತ್ ನೋ ಮೋರ್ ಸಸ್ಪೆನ್ಸ್, I'll announce the person who is safe. Majority votes to Nagalakshmi, but unfortunately Pushpanjali is safe. Clap. Congratulations Pushpanjali, all the best for round 2. All the best Nagalakshmi, come over. All the best. Thank you.
ಯು ಡಿಡ್ ರಿಯಲಿ ವೆಲ್, ಬಟ್ ದಿಸ್ ಇಸ್ ನಾಟ್ ದ ಎಂಡ್. ತುಂಬ ಶೋಸ್ ಇದೆ ಲೇಡೀಸ್ಗೋಸ್ಕರ, ಪಾರ್ಟಿಸಿಪೇಟ್ ಮಾಡಿ. ಕೀಪ್ ಅಪ್ ದ ಸೇಮ್ ಎನರ್ಜಿ ಲೆವೆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೌಂಡ್ 2 ರೆಡಿ ಇದ್ದೀರಾ ಎಲ್ಲರೂ? ಎನರ್ಜಿ ಹೋಯ್ತಾ? ರೌಂಡ್ 2 ರೆಡಿ? ಕಮ್ಮಿ ಆಯ್ತಲ್ಲ ಮೆಂಬರ್ಸ್? ಇಬ್ರು ಮಾಡಿಬಿಡ್ತೀರಾ? ಇಂಬ್ಯಾಲೆನ್ಸ್ ಇಲ್ಲ. 3 ಇದ್ದಾರೆ, 3, 4, 2. ಹೆಂಗೆ ಮಾಡ್ತೀರಾ? ಇಬ್ಬರಲ್ಲಿ ಮಾಡ್ತೀರಾ? 3, 3, 4, 2. ಯುಲ್ ಮ್ಯಾನೇಜ್? ಯುಲ್ ವಿನ್? ಇಂಬ್ಯಾಲೆನ್ಸ್ ಆಗಿದೆಯಲ್ಲ. ಓಕೆ, ಸೊ ಹಿಯರ್ ಐ ಹ್ಯಾವ್ ಸಮಥಿಂಗ್. ಚತುರ ಟೀಮಲ್ಲಿ 3 ಜನ ಇದ್ದಾರೆ, ಧೈರ್ಯ ಟೀಮಲ್ಲಿ 3, ಶೌರ್ಯ ಟೀಮ್ ಬೆಸ್ಟ್ ಟೀಮ್ ಒನ್ಸ್ ಅಗೇನ್ 4 ಇರೋದ್ರಿಂದ ನಿಮ್ಮ ಟೀಮಲ್ಲಿ ಯಾರು ಲೀಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ, ಲೀಸ್ಟ್ ಪರ್ಫಾರ್ಮರ್ ಆಫ್ ಯೋರ್ ಟೀಮ್. ಸೊ ಲೀಸ್ಟ್ ಪರ್ಫಾರ್ಮರ್ನ ಸೆಲೆಕ್ಟ್ ಮಾಡಿ ಚಾಣಾಕ್ಷ ಟೀಮ್ಗೆ ಕಳಿಸಿ. ದೆನ್ ದೇರ್ ವಿಲ್ ಬಿ ಅ ಈಕ್ವಲ್ ಬ್ಯಾಲೆನ್ಸ್ ಆಫ್ 3 ಮೆಂಬರ್ಸ್ ಇನ್ ಎವ್ರಿ ಟೀಮ್. 1 minute ಫಾರ್ ಯೋರ್ ಡಿಸ್ಕಸ್ ಮಾಡಿ ಲೀಸ್ಟ್ ಪರ್ಫಾರ್ಮರ್ನ ಚಾಣಾಕ್ಷ ಟೀಮ್ಗೆ ಕಳಿಸ್ಬೇಕು. ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಪರ್ಸನ್ ಫ್ರಮ್ ಯೋರ್ ಟೀಮ್ ಯು ವಾಂಟ್ ಟು ಸೆಂಡ್ ದೇರ್? ಯಾರನ್ನ ಕಳಿಸ್ತಿದ್ದೀರಾ ಚಾಣಾಕ್ಷ ಟೀಮ್ಗೆ? ಶುಭಾಶಯ. ಆ್ಯಕ್ಚುಲಿ ನಾವು 4 ಜನ ಟುಗೆದರ್ ಇದ್ದೀವಿ, ನಮಗೆ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಆದರೂ ಕಳಿಸ್ಲೇಬೇಕು ಅಂತ ಅನಿವಾರ್ಯ ಕಾರಣಗಳಿಂದ ನಾವು ಬಲೂನ್ ಗೇಮ್ನ ಕನ್ಸಿಡರ್ ಮಾಡಿಕೊಂಡು 3 ಜನ ಡಿಸೈಡ್ ಮಾಡಿ, ಇವರು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. 15 ಬಲೂನ್ ನಾವಿಬ್ಬರು ಸೇರಿ, ನಾನು ಅಶ್ವಿನಿ ಬ್ಲೋ ಮಾಡಿರೋದು. ಒಂದು ಕೂಡ ಇವರು ಬ್ಲಾಸ್ಟ್ ಮಾಡಲಿಲ್ವಲ್ಲ, ಅದೊಂದೇ ರೀಸನ್ ಅಷ್ಟೇ. ನಮ್ಮ ಜೊತೆ ಚೆನ್ನಾಗಿದೆ ಹೇಳಿದನ್ನು ಕನ್ವೆ ಮಾಡ್ಕೊತಿದ್ರು ಅಷ್ಟೇ ಹೊರತು ಅವ್ರು ಯೋಚನೆ ಮಾಡಿ ಒಂದೇ ಒಂದು ಸ್ಟೆಪ್ ತೊಗೊಂಡ್ಬಿಟ್ರೆ ವುಡ್ ಹ್ಯಾವ್ ವಿನ್ ದಟ್ ಅಂತ ನಮ್ಗೆ ಅನಿಸ್ತಿತ್ತು. ಸೊ ಒಂದೇ ಒಂದು ಸ್ಟೆಪ್ಪಿಂದ ಅಷ್ಟೇ, ಜಸ್ಟ್ ಒಂದೇ ಒಂದು ಬಲೂನ್ ಗೇಮಿಂದ ಅಷ್ಟಕ್ಕೋಸ್ಕರ ನಾವು ಇವ್ರನ್ನ ಬಿಟ್ಕೊಡ್ತಿದ್ದೀವಿ ಅಷ್ಟೇ. ಆದರೂ ನಾವು ಒಂದೇ ಟೀಮಲ್ಲೇ ಇರ್ತೀವಿ, ಒಂದೇ ಕಡೆ ಇರ್ತಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಟೀಮ್ ಶೌರ್ಯ. ಶುಭಾಶಯ ಅವರು ಹೋಗ್ತಿದ್ದಾರೆ ಚಾಣಾಕ್ಷ ಟೀಮ್ಗೆ. ಕ್ಲಾಪ್ ಫಾರ್ ದೆಮ್ ಗೈಸ್. ಓಕೆ, ಚೆನ್ನಾಗಿ ಸಾಕ್ತೀವಿ.